ಅಯ್ಯೋ ನೀವಂತೂನುವೆ ಇನ್ನೂ ಒಂದು 3-4 ದಿನ ಅಲ್ಲ, ಒಂದು ವಾರ ಆದ್ರೂನುವೆ ನೀವು ಇಲ್ಲೇನೇ ಇರಬೇಕು. ನೀವು ಎಲ್ಗೂನುವೆ ಹೋಗ್ಬಾರ್ದು. ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ, ಸರಿನೇ? ನೀವು ಎಲ್ಲಾನ ಹೋಗ್ಬಿಟ್ರೆ ನೋಡ್ರಿ, ನಾನು ಈಗಲೇ ಹೇಳಿದ್ದೀನಿ. ಅಲ್ಲಿ ಇಲ್ಲಿ ಅಂತ ಓಡಾಡಬಾರ್ದು. ಮಗಳ ಮನೆಗೆ ಒಂದು 4 ದಿನ ಇರ್ರಿ, ಏನಾಗಕ್ಕಿಲ್ಲ. ನಾನೇನಾದ್ರು ನಿಮ್ಮನ್ನ ಇದು ಮಾಡ್ತೀನಿ ನೋಡಿ. ಮೇಲ್ಗಡೆ ಕುಂತ್ಕೊಳ್ಳಿ ಅಂದ್ರೂ ಕುಂತ್ಕೊಳ್ಳೋಕ್ಕಿಲ್ಲ, ಕೆಳಗಡೆ ಕುಂತ್ಕೊತೀನಿ ಅಂತ ಹೇಳ್ತೀರಾ? ಯಪ್ಪ ಹೇಳಿ ಸಾಕಾಯ್ತು. ನನ್ನ ಕೈಯಾರೇನಿಯ ಬಿರಿಯಾನಿ ಮಾಡ್ತೀವಿ ನೀ ಎಲ್ಲನೂ. ನೀವು ಯಜಮಾನಪ್ಪ ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ಕರ್ಸು ಫಸ್ಟು. ನನ್ನ ಕೈ ರುಚಿ ಯಾರೂ ತಿಂದೇ ಇಲ್ಲ ಬಿರಿಯಾನಿಯ. ಈಗ ಮಾಡ್ತೀನಿ ನೋಡು, ಎಂಥ ರುಚಿಯಾಗಿ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿವಂತೆ. ಅಯ್ಯೋ ಬಂಗಾರಮ್ಮರೇ, ಇದೆಲ್ಲ ಏನಕ್ಕೆ? ಯಪ್ಪ, ಇದೆಲ್ಲ ನೀವು ಏನಕ್ಕೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಏನಾರ ಬೇಜಾರು ಮಾಡ್ಕೊತೀನಿ. ನಮಗೇನು ವಸ್ತೆ, ನೀವು ಹೆಂಗೋ ನನ್ನ ಮಗಳು ನೀವು ಎಲ್ಲ ಸಣ್ಣಕ್ಕಿದ್ದೀರಲ್ಲ, ಇದಕ್ಕಿನ್ನೂ ನನಗಿನ್ನೇನೂ ಬೇಕಾಗಿಲ್ಲ ನನಗಂತೂ. ನಿಮ್ಮ ಪಾಡಾಗ ನೀವು ಸಣ್ಣಕ್ಕಿದ್ದೀರಲ್ಲ ಅಷ್ಟೇನೇ ಸಾಕು ಬಂಗಾರಮ್ಮರೇ. ನೋಡಿ, ನನಗೇನು ಯಾವುದೂ ಇದು ಮಾಡ್ತಿಲ್ಲ ನಾನು. ಅದು ಬೇಕು ಇದು ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ನನ್ನ ಮಗಳನ್ನ ಸಣ್ಣಕ್ಕೆ ನೋಡ್ಕೊತಿದ್ದೀರಾ, ನನ್ನ ಮಗಳು ನಿಮ್ಮನ್ನ ಸಣ್ಣಕ್ಕೆ ನೋಡ್ಕೊತಾವಳೆ. ನಿಮ್ಮ ಫ್ಯಾಮಿಲಿ ಮಟ್ಟಕ್ಕೆ ಸಣ್ಣಕ್ಕಿದ್ರೆ ಸಾಕು. ಅಯ್ಯೋ ಇರು, ಇನ್ನೂ ನನ್ನ ಸೊಸೆ ಇನ್ನೂ ಬಂದಿಲ್ಲ. ನಿಮ್ಮನ್ನು ನೋಡಿ ಫುಲ್ಲು ಖುಷಿಯಾಗೋಗ್ಬಿಡ್ತಾಳೆ. ನಿಮ್ಮನ್ನು ಬಂದಿರೋದು ಇನ್ನೂ ಗೊತ್ತಿಲ್ವಲ್ಲ. ಇರು, ನಾನು ಅಷ್ಟಾಗಿ ಹೋಗ್ಬಿಟ್ಟು ಎಲ್ಲ ಮಸಾಲೆಗೆಲ್ಲ ರೆಡಿ ಮಾಡ್ಕೊತೀನಿ. ಸರಿ ಆಯಿತು ಬಂಗಾರಮ್ಮೋರೆ. ನಾನು ಬರಲಾ ಏನಾರು ಸಹಾಯ ಮಾಡೋಕ್ಕೆ? ಓ, ನಿಮ್ಮ ಮನೆಗೆ ಹಂಗಾರೆ ನಾನು ನಂಗೆ ಕರೆದ್ಬಿಟ್ಟು ಮಾಡಿಸ್ಬಿಟ್ಟೇನು? ಒಬ್ಬಿಟ್ಟು ಮಾಡ್ಬೇಕಾದ್ರೆ ನಾನು ಎಷ್ಟು ಕಿತ ಹೇಳ್ದೆ ನಾನು. ನಾನು ಸಹಾಯ ಮಾಡ್ತೀನಿ ಅಂತ ಎಷ್ಟು ಕಿತ ಹೇಳಿದ್ರು ಬ್ಯಾಡ 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 ಅಂತಂದೆ. ಹಂಗಂದ್ಬಿಟ್ಟು ಇವಾಗ ಮತ್ತೆ ಅದು ನೀನು ಹೇಳ್ತಾ ಇದ್ದೀಗಲ್ಲ. ಏನು ಬೇಡ ಕುಂತ್ಕೊಂಡಿರು. ಬೇಜಾರಾದರೆ ಫೋನ್ ನೋಡ್ಕೊತಾ ಇರು. ಬರ್ತೀನಿ ಎಲ್ಲ ಮಾಡ್ಕೊಂಡು ಬಿಸಿ ಬಿಸಿ ಬಿರಿಯಾನಿಯ. ಯಪ್ಪ, ಇವ್ರ ಮನೆಗೋ ಬೇಜಾರಾಯ್ತದೆ. ನಮ್ಮ ವಿಹಾನು ಇದ್ದಿದ್ರೆ ಸಂಡಾಕಿರೋದು ಸ್ಕೂಲ್ಗೆ ಹೋಗ್ಬಿಟ್ಟವನಿ. ಅವನಿದ್ದಿದ್ರೆ ಅಜ್ಜಿ 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 ಅಂತ ಹಿಂದೆ ಮುಂದೆ ಓಡಾಡ್ಬಿಟ್ಟಿರೋ ನತ್ತಾಗೆ. ಬಿಡು, ಹೆಂಗನೂ ಆಯ್ತದೆ. ನನ್ನ ಮಗಳು ಎಲ್ಲೋಗೋಳು, ಯಾ ಕಡೆಗೆ ಹೋಗೋಳು. ಅವಳು ಬರಲಿ, ಮಾತಾಡ್ಸ್ಬಿಟ್ಟು 4-5 ದಿನ ಇರೋಕ್ಕಾಯ್ತದೆ. ಸರ್ನ ಹೊಂಟ್ಬಿಡ್ಬೇಕು ಕಣಮ್ಮ, ನಮಗೂ ಟೇಮ್ ಆಯ್ತದೆ. ಇವ್ರು ನಾನು ಬಿಡಂಗೆ ಕಾಣೆ. ಬಂಗಾರಮ್ಮಂಗೆ ಅಂತ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಲ್ಲ. ಯಾವಾಗ ಬಂತು ಇಂಥ ಒಳ್ಳೆ ಬುದ್ಧಿ, ಇಷ್ಟೊಂದು ಒಳ್ಳೆ ಬುದ್ಧಿ? ಏನೋ ಆಗೈತೆ, ಹೇಳ್ಕೊಂಡಿಲ್ಲ ಅಷ್ಟೇನಿಯ. ಮಗಳು ವಿಷಯ ಮೊದಲು ಅಷ್ಟು ಮಾತಾಡೋಳಲ್ಲ, ಈಗ ಮಗಳು ವಿಷಯ ಎತ್ತದೇನೇ ಇಲ್ಲ ನೋಡಿ. ಮಗಳು ವಿಷಯನ ಅಮ್ಮ ನೀನು ಯಾವಾಗ ಬಂದೆ? ನಂಗೊಂದು ಮಾತು ಹೇಳಿಲ್ಲ. ಸಂದಕ್ಕಿದ್ಯಾ? ಇದ್ಯಾಕೆ ಹಿಂಗೆ ಕೆಳಗಡೆ ಕುಂತ್ಕೊಂಡಿದ್ದೀಗಲ್ಲ? ಎದೊಳ ಮೇಲ್ಗಡೆ ಕುಂತ್ಕ. ಅಯ್ಯೋ, ಸ್ಯಾನೆ ಹೊತ್ತು ಕುಂತ್ಕೊಳಕ್ ಹಾಕಿಲ್ಲ ಕಣ. ನೀನು ಮೇಲ್ಗಡೆ ಕಾಲೆಲ್ಲ ಒಂಥರ ನೋಯ್ತಿರ್ತವೆ, ಅದಕ್ಕೆ ನೆಲ್ದಾಗ ಏನಿಯ ಕುಂತ್ಕೊಂಡೆ. ನಾನು ಬರೋಕ್ಕಿಲ್ಲ ಅಂತಂದೆ. ನಿಮ್ಮ ಅತ್ತೆ ಬಿಡ್ಬೇಕಲ್ಲವ, ನಿಮ್ಮ ಅತ್ತೆ ಇಲ್ಲ ಬರಲೇಬೇಕು ಅಂತ ಹೇಳ್ಬಿಟ್ಟು ಎಳ್ಕೊಂಬಿಟ್ಟು ಬಂದೈತೆ ಕರ್ಕೊಂಡು. ನಾವು ಬಸ್ ಹತ್ಕೊಂಡು ಬಂದ್ವಿ. ನಿಮ್ಮ ಅಪ್ಪಂಗೆ ಗಾಡಿನಾಗ ಬಾ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಹೊಸಿ ಕೆಲಸ ಐತೆ ಅಂತ ಹೇಳಿದ್ರು. ಊರಾಗಿರೋದು ಇನ್ನೊಂದು ಬಸ್ಸೇ ಅಲ್ವೇ, ಇದದು ಹೋಗ್ಬಿಟ್ರೆ ಆಮೇಕಿಂದ ಆಗಲ್ಲ ಅಂತ ಬಸ್ ಹತ್ಕೊಂಡು ಈಗ ನೋಡು, ನಾನು ನಿಮ್ಮ ಅತ್ತೆ ಇಬ್ರು ಬಂದ್ವಿ. ನಿಮ್ಮ ಅತ್ತೆ ಎಲ್ಲ ನನ್ನೆಲ್ಲ ನಮ್ಮ ಮನೆಯಾಗೆ ಇತ್ತು. ಇವಾಗ ನೋಡು, ಇವಾಗ ಅದಕ್ಕೆ ಒಬ್ಬಟ್ಟಿಗೆ ಬಿಟ್ಟು ಮಾಡಿ ಎಲ್ಲ ಮಾಡಿ ಈಗ ನನ್ನ ಬಿಡ್ಲೇ ಇಲ್ಲ ಕಣವ, ಕರ್ಕೊಂಬಿಟ್ಟು ಬಂತು. ಅಮ್ಮ ನಿಜ ಅತ್ತೆನೇ ಕರ್ಕೊಂಡು ಬಂತ? ಅಯ್ಯೋ, ಅತ್ತೆ ನಿಮ್ಮ ಮನೆಗೆ ಬಂದಿರೋದು ನನಗೆ ಗೊತ್ತಿಲ್ಲ. ಅತ್ತೆನೇ ಬಂದಿಲ್ಲದಕ್ಕೆ ನಾನೆಲ್ಲ ಆ ಕಡೆ ಮಲಗಿರ್ತದೆ ಬಿಡು ಅಂತ ಅನ್ಕೊಂಡು ಸುಮ್ಮನೆ ಅಲ್ಲಿಗೂ ಫೋನ್ ಹಾಕೋಣ ಅನ್ಕೊಂಡೆ. ಬಿಡು, ಇನ್ನೇನು ಆರಾಮಾಗಿರ್ತದಲ್ಲ, ಯಾಕೆ ಸುಮ್ಮನೆ ತಲೆ ಕೆಡಿಸೋದು, ಊಟ ಗಿಟ ಮಾಡ್ಕೊಂಡು ಹೋಗಿರ್ತದೇನೋ ಅಂತ ನಾನು ಸುಮ್ಮನೆ ಅದೇ. ಅಮ್ಮ ಅಪ್ಪನೂ ಕರಿಬೇಕಿತ್ತಾನೆ, ಅಪ್ಪ ಎಲ್ಲಿ? ನಿನ್ನ ಜೊತೆನೇ ಕರ್ಕೊಬರ್ಬೇಕಿತ್ತು ತಾನೆ. ನಾನು ಎಷ್ಟು ವರ್ಷದಿಂದ ಅನ್ಕೋತಾ ಇದ್ನೋ ಕಣಮ್ಮ, ನಿನ್ನೂ ಅಪ್ಪನೂ ಕರೆದು ಮನೆಯಾಗೆ ಕೂರಿಸಿ ಒಳ್ಳೆ ಊಟ ಎಲ್ಲ ಮಾಡಬೇಕು ಅಂತ. ಇರಮ್ಮ, ಹೋಗ್ಬಿಟ್ಟು ಏನಾದ್ರೂ ರೆಡಿ ಮಾಡ್ತೀನಿ. ಸಸೆ ಸಮಾಧಾನ. ನಾನು ಆಗಲೇ ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿವ್ನಿ. ಎಲ್ಲ ರೆಡಿ ಆಯ್ತೈತೆ. ಇನ್ನೊಂದು 5-10 ನಿಮಿಷ ಎಲ್ಲ ರೆಡಿ ಆಯ್ತದೆ. ನೀನು ಕುಂತ್ಕೊಂಡು ನಿಮ್ಮ ಅಮ್ಮಂತಾಗ ಮಾತಾಡ್ಕೊಂಡು ಕುಂತ್ಕ. ಯೋಸ್ ದಿನ ಆಗಿತ್ತು ನಿಮ್ಮ ಮಮ್ಮಿ ಮನೆಗೆ ಬಂದು ಕುಂತ್ಕ ಮಾತಾಡ್ಕೊಂಡು ನಾನೆಲ್ಲ ರೆಡಿ ಮಾಡ್ತೀನಿ. ಅತ್ತೆ, ನೀವು ಬಿರಿಯಾನಿ ಮಾಡ್ತಿದ್ದೀರಾ? ಯಪ್ಪ, ನಂಬಕ್ಕೇನೇ ಆಯ್ತಿಲ್ಲ. ಅತ್ತೆ, ನೀವು ಬರ್ರಿ, ಇಷ್ಟೊತ್ತು ಮಾಡಿದ್ದೀರಾ. ನೀನು ನಮ್ಮಮ್ಮ ಮಾತಾಡ್ಕೊಂಡು ಕುತ್ಕೊಳ್ರಿ, ನಾನು ಹೋಗ್ಬಿಟ್ಟು ಎಲ್ಲ ಉಳಿದಿರೋದೆಲ್ಲ ರೆಡಿ ಮಾಡ್ತೀನಿ. ಬ್ಯಾಡ ಮಗಳೇ, ಬೇಡ. ನೀನು ಸುಮ್ಮನಿರು, ನಾನೆಲ್ಲ ರೆಡಿ ಮಾಡ್ತೀನಿ. ನೀನು ಕುಂತ್ಕೊಂಡು ಮಾತಾಡಿ ಮಮ್ಮಂತಾಗೆ. ವರ್ಷ ಆಯಿತು ನಮ್ಮ ಮನೆಗೆ ಬಂದು ನಿಮ್ಮಮ್ಮ ಹೇಳು. ಮೊದ್ಲಂತೂ ನಾನು ಬೀಗ್ರುನಂತೂ ನೆಟ್ಟಿಗೆ ನೋಡ್ಕೊಂಡ್ಲಿಲ್ಲ. ಇವಾಗಾದ್ರೂ ನಮ್ಮ ಬೀಗ್ರನ್ನ ನೆಟ್ಟಿಗೆ ನೋಡ್ಕೊಳ್ಳೋಣ ಅಲ್ವೇ? ಇಷ್ಟು ದಿನ ದರಿದ್ರ ಬುದ್ಧಿ ನನಗೆ ಬಂದ್ಬಿಟ್ಟಿತ್ತು, ಸರಿ ಇರಲಿಲ್ಲ ನನ್ನ ಬುದ್ಧಿ. ಯಪ್ಪ, ಇವಾಗಾದ್ರೂ ಬುದ್ಧಿ ಸಂದಕ್ಕಾಗಿ ಹೆಂಗೋ ಸಂದಕ್ಕಾದರೆ ನನಗೂ ಸಾಕು, ಒಳ್ಳೇದೇ ಅಲ್ವೇ? ಇರು, ಹೋಗ್ಬಿಟ್ಟೆಲ್ಲ ಬಿರಿಯಾನಿಯ ಎಲ್ಲನೂ ಇದು ಮಾಡ್ಕೊಂಬಿಟ್ಟು ಬರ್ತೀನಿ. ಇರು. ಯಪ್ಪ, ನಮ್ಮ ಅತ್ತೆ ಬದಲಾಗಿರೋದು ನೋಡಿದ್ರೆ ನನಸೋ ಇದು ನಂಗೆ ಹೋಗ್ಬಿಟ್ಟೈತೆ ನಂಗಂತೂ. ಓಹ್ ಅತ್ತೆ, ಚೆನ್ನಾಗಿದ್ದೀರ ಅತ್ತೆ? ಯಾವಾಗ ಬಂದ್ರಿ? ಹೋಳಿ ಅಂದ್ರೆ ಈಗಳಿ ಚೆನ್ನಾಗಿವ್ನಿ. ಈಗಳಿ ಬಂದಾಗಲೇ ಒಂದು ಗಂಟೆನೇ ಆಯ್ತು ಬಂದು. ನಿಮ್ಮ ಅಮ್ಮ ಊರಿಗೆ ಬಂದಿತ್ತು ಹೇಳು, ಹಂಗೆ ನೀ ಕರ್ಕೊಂಬಿಟ್ಟು ಬಂತು. ಅಮ್ಮ ಊರಿಗೆ ಬಂದಿದ್ದೆ? ಹೌದಾ ಗೌರಿ, ಹೇಳಲೇ ಇಲ್ಲ ನೀನು? ನನಗೆ ಗೊತ್ತಿದ್ರೆ ತಾನೇ ಹೇಳಕ್ಕೆ. ನಿಮ್ಮಮ್ಮ ಫುಲ್ಲು ಚೇಂಜ್ ಆಗೋಗ್ಬಿಟ್ಟೈತ್ರಿ ನಿಜವಾಗೂನುವೆ. ಹೌದಾ? ನೋಡ್ದ, ಯಾರೋ ಒಬ್ರು ಮನೆಯಾಗೆ ನೆಟ್ಗಿರಲ್ಲ, ಒಬ್ರು ನೆಟ್ಗಿಲ್ದಿರೋದಕ್ಕೆ ಇಡೀ ಮನೆಯಲ್ಲಿ ಅತಂತ್ರ ಆಗೋಗ್ಬಿಟ್ಟಿರ್ತದೆ. ಅದೇ ಅವ್ರೊಬ್ರು ಸರೋಗ್ಬಿಟ್ರೆ ಎಲ್ಲ ಮನೇನು ಎಷ್ಟು ಚೆನ್ನಾಗಿರ್ತದಲ್ವಾ? ನನಗಂತೂ ಯಪ್ಪ ಎಷ್ಟು ಆನಂದ ಆಯ್ತೈತೆ ಅಂದರೆ ಅಪ್ಪ.
ಅತ್ತೆ ಎಲ್ಲಿ ಮಾವ ಬರ್ಲಿಲ್ವಾ? ಓ ಮಗಳೇ, ಸದ್ಯಕ್ಕಿದ್ರೆ ಅಳಿ ಅಂದ್ರೆ ಓ ಈಗ ಬಂದ್ರೆ ಅಪ್ಪ ಬನ್ನಿ ಅಪ್ಪ ಬನ್ನಿ ಕುಂತ್ಕ ಬನ್ನಿ ಅಪ್ಪ ನಾನಿನ್ ಬರ್ತೀಯೋ ಬರಕ್ಕಿಲ್ವ ಸುಮ್ಮನೆ ಕಾಗೆ ಆರಿಸ್ತೀಯ ಅಂತ ಅನ್ಕೊಂಡಿದ್ದೆ ಬಾಪ ಕೂತ್ಕ ಬಾ ನಮ್ಮ ಅಮ್ಮನೋಡ್ ನೆಲ್ದ ಕುಂತಿರೋದ ಎದ್ ಮೇಲ್ಗಡೆ ಕುಂತ್ಕಂತಪ್ಪ ನೀನ ಮೇಲ್ಗಡೆ ಕುಂತ್ಕೊಳಪ್ಪ ನಮ್ಮ ಅಮ್ಮಿ ಅವ್ವಾಗೂ ಹಿಂಗೇನಿಯ ಕುಂತ್ಕೊಳಪ್ಪ ನೀನು ನಿಮ್ಮ ಅಮ್ಮಂಗೆ ವಯಸ್ಸಾಯ್ತಲ್ಲ, ಅದಕ್ಕೆ ನೀ ಹಂಗೆ ಹಂಗೆ ಸಂಟ ಬಿದ್ದೋಗ್ಬಿಟ್ಟೈತಿ ಹೇಳು. ಅದಕ್ಕೆ ಕುಂತ್ಕೊಳ್ಳಿ ತಗ. ಓಹೋ ನಿಮ್ ಸೊಂಟೇನ್ ಗಟ್ಗೈತೆ ತಲೆಗೆ ಪೇಂಟ್ ಹೊಡ್ಕೊಂಡಿದ್ ಮಾತ್ರಕ್ಕೆ ನೀವೇನ್ ನಿಮ್ಗೇನು ವಯಸ್ಸೇನ್ ಕಡಿಮೆ ಆಗಕ್ಕಿಲ್ಲ ಸುಮ್ ಕುಂತ್ಕೊಳ್ಳಿ ಮಾವ ಮಾತ್ರ ಫುಲ್ಲು ಹೆಂಗಗೆ ಅವ್ರಿ. ಕುಂತ್ಕೊಂಡ್ ಮಾತಾಡ್ತಿರ್ರಿ ಅತ್ತೆ ಒಂದೇ ಮಾಡ್ತಾವ್ರ ಅಡ್ಗೆ ಒಯ್ತೀನಿ ಹೋಗಮ್ಮಿ ಹೋಗು ಅವ ಇನ್ನೇನ್ ಮವ ಕೆಲಸ ಕಾರ್ಯ ಎಲ್ಲನೂ ಹೊಲ್ದಾಗ ಎಲ್ಲನೂ ಏನ್ ಬೆಳೆ ಗಿಳೆ ಹೋಳಿ ಅಂದ್ರೆ ಹಾಕ್ಸಿದ್ದೆ ಎಲ್ಲ ಆಯ್ತು, ರಾಗಿ ಗೀಗಿ ಎಲ್ಲ ಬಂತು, ಎಲ್ಲ ಮನೆ ಕಣ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟಿದೀವಿ. ಇನ್ನೇನು ಹೊಲದ ಕೆಲಸ ಅಂತದೇನು ಜೋರಾಗಿಲ್ಲ. ಮುಗೀತಲ್ಲ, ಇನ್ನೇನಾದ್ರು ಹೊಸ ಕರ ನೋಡ್ಕೊಂಡಿರೋದು ಅಷ್ಟೇನಿಯ. ಹೊಲದಂತ ಸ್ವಲ್ಪ ಎಲ್ಲನೂ ಇದೆಲ್ಲ ಕೊಯ್ದ್ಬಿಟ್ಟು ಹಂಗೆ ಬಿಟ್ಟಿರಲ್ಲ, ರಾಗಿದೆಲ್ಲನೂ ಕ್ಲೀನ್ ಮಾಡಿಸ್ಬೇಕಿತ್ತು, ಎಲ್ಲ ಮಾಡಿಸ್ಬಿಟ್ಟು ಹಂಗೆ ಬಂದೆ. ತಿರುಗಿ ಸಂಜೆ ಹೋಗ್ಬಿಟ್ಟು ಹಂಗೇನಿಯ ಹೊಸಂದೆಲ್ಲ ನೋಡ್ಕೋಬೇಕಲ್ಲ, ನಮ್ದು ಕರೀತದೆ ಒಂದಸ. ಓ ನೀವ್ ಯಾವಾಗೂ ಕಾಲಿಗೆ ಚಕ್ರ ಕಟ್ಕೊಂಡ್ಬಿಟ್ಟು ಬರ್ರಿ, ಒಬ್ರೊಬ್ಬ ಬಂದಿದ್ದೀರಾ ಇರ್ರಿ, ಏನಾಗಕ್ಕಿಲ್ಲ, ನಮ್ಮ ಆಳ್ನ ಕಳಿಸ್ತೀನಿ, ಬೇಕಾದ್ರೆ ಹೊಸನ ಬೇಕಾರೆ ನೋಡ್ಕೋತಾರೆ. ಏನಾಗಕ್ಕಿಲ್ಲ, ನೀವು ಇದ್ಬಿಟ್ಟು ನೀವು ಹೋಗಿ. ಏ ಆಗಲ್ಲ ಸುಮ್ಕಿರಿ ಹೇಳಿ ಅಂದ್ರೆ ಅಯ್ಯೋ ನಮ್ಮನೆ ಕೆಲ್ಸ ಬೈ ಯಾರಿಗೆ ಹೇಳ್ಕೊಳನಿ ನಮ್ಮನೆ ಕೆಲಸ ಸ್ಯಾನೆ ಏನು ಹೊಸಿ ಕೆಲಸ ಅಂತ ಅನ್ಕೊಬಿಟ್ರೆ ನಮ್ಮನೆ ಕೆಲಸ ಸ್ಯಾನೆ ಇರ್ತದೆ ಸುಮ್ಕಿರಿ ಆಗಕ್ಕಿಲ್ಲ ಮಾಡಕ್ಕೂ ಎಲ್ಲದಕ್ಕೂ ಓ ಸುಮ್ಕಿರಿ ಅತ್ತೆ, ಆಳುಗಳ್ನ ಕಳಿಸ್ತೀನಿ. ಕುಂತ್ಕೊಂಡಿರಿ, ಅಪ್ಪು ನಂಗೆ ಅಪ್ಪನ ಫೋನ್ ಹಾಕ್ತೀನಿ ಬರ್ತದೆ. ಈ ಯೋಸ್ ವರ್ಷದಿಂದ ಅನ್ಕೋತಾ ಇದ್ವಿ ಮಗಳು ಮನೆಗೆ ಹಿಂಗ್ ಬರ್ಬೇಕು ಕುಂತ್ಕೊಂಡು ಬೀಗರುತ್ತಾಗ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಈ ವರ್ಷಕ್ಕೆ ಈಗ ನೆರವೇರೈತೆ. ಓ ಕಣ್ಪದ್ದು, ನಾನು ಅನ್ಕೋತಿದ್ದೆ ಏನ್ ಮಾಡೋಣ, ನಮ್ಮ ಮಗಳದ್ದು ಲವ್ ಮ್ಯಾರೇಜ್ ಆಯ್ತಿರ್ಲಿಲ್ಲ, ಆ ನಿಮ್ಮಿ ಮನೆಗನ ಹೋಗ್ಬಿಟ್ಟು ಬರ್ಬೋದಿತ್ತು. ಹೆಂಗ ಅವಾಗ ಹೋಯ್ತಿದ್ವಿ, ಇವಳ ಮನೆಗಂತೂ ಬರಕ್ಕೆ ಆಯ್ತಿರ್ಲಿಲ್ಲ. ಈಗ ಹೊಸಿ ಸಮಾಧಾನ ಆಯ್ತೈತೆ. ಎಲ್ಲದಕ್ಕೂ ಟೇಮ್ ಬರ್ಬೇಕು ರೀ, ಟೇಮ್ ಬರೋ ಗಂಟ ಕಾಯ್ಬೇಕು ಅಷ್ಟೇನಿಯ, ಟೇಮ್ ಬಂದ್ರೆ ಏನಿಯ ಎಲ್ಲ ಸುರೋಗೋದು. ನಾವು ಕಾಯನ ಅಷ್ಟೇನಿಯ, ಟೇಮ್ ಬರೋ ಗಂಟ ಕಾಯನ, ಇನ್ನೇನ್ ಮಾಡಕ್ಕಾಯ್ತದೆ, ಒಳ್ಳೆ ಟೇಮು ಬರ್ಬೇಕು, ನಾವು ಕಾಯ್ಬೇಕು. ಓ ಬೀಗ್ರೆ ಸದಕಿದ್ರಾ, ಯಾವಾಗ ಬಂದ್ರಿ? ಓ ಬೀಗ್ರೆ ಹೀಗಳಿ, ಈಗ ಬಂದೆ ನಾನು. ಓ ಬರ್ರಿ ಕುಂತ್ಕೊ ಬರ್ರಿ, ನೀವು ಸಣ್ಣಕ್ಕಿದ್ದೀರೋ? ಹ್ಞೂ ಬೀಗ್ರೆ, ಇಷ್ಟು ಮಾತ್ರ ಇದ್ದೀನಿ. ಏನು 50 ವರ್ಷ ಆದ್ಮೇಲೆ ಇವಾಗ ಮಗಳು ಮನೆಗೆ ಜ್ಞಾಪಕ ಬಂತು? ಹಂಗೇನಿಲ್ಲ, ಗೊತ್ತಲ್ಲ ನಿಮ್ಗೂನು. ಹ್ಞೂ ಗೊತ್ತು ಗೊತ್ತು. ಹೆಂಗೋ ನಮ್ಮ ಮನೆ ಎಲ್ಲ ಇವಾಗ ಮೊದ್ಲು ಥರ ಆಯ್ತಲ್ಲ, ಅದೇನೇ ನನ್ಗಂತೂ ಖುಷಿ ಸಮಾಧಾನ ಎಲ್ಲನೂ ಎಲ್ಲ ಸುರೋಗ್ಬಿಡ್ತಲ್ಲ, ಅಷ್ಟೇನೇ ಸಾಕು, ಇನ್ನೇನು ಬೇಕು? ಬಿಗ್ರೆ ಇವಾಗ ಬಂದ್ರೆ ಸರಿ, ನೀವು ಬರೋಷ್ಟೊತ್ತಿಗೆ ಎಲ್ಲನೂ ಆಯ್ತು ನೋಡಿ. ಬಿರಿಯಾನಿ ನೀವು ಗೊತ್ತಿರೋ ಬರೋಕಿರುವ ಫೋನ್ ಮಾಡ್ಸನಿ ಅಂತ ಇವಾಗ ಬಂದೆ. ಬಂದಿದ್ದು ಒಳ್ಳೇದೇನಿ ಆಯ್ತು, ಕೂತ್ಕೊಳ್ಳಿ, ಎಲ್ರಿಗೂ ಎತ್ಕೊಂಡ್ಬಿಟ್ಟು ಬರ್ತೀನಿ ತಕೊಂಡು. ಇವನ್ ಬಂಗಾರಿ ಫುಲ್ ಜೋರ್ ಬಿರಿಯಾನಿ ವಾಸನೆ ಗಮ್ ಗಮ್ ಅನ್ನಿಸ್ತಿದೀಗ. ಬೀಗ್ರು ಒಪ್ರೂಪಕ್ಕೆ ಮನೆಗೆ ಬಂದವ್ರೆ, ಮಾಡ್ದಿದ್ದಂಗಿರಕಾಯ್ತದೆ ಹೇಳು, ಒಪ್ರೂಪಕ್ಕೆ ಬಂದ್ಮೇಲೆ ಮಾಡ್ಲೇಬೇಕಪ್ಪ. ಓ ಮಾಡು. ನಿನ್ ಕೈಯಾಗಿರೋ ಬಿರಿಯಾನಿ ತಿಂದು ಯಾವ ಪಾರ್ಟಿ ವರ್ಷ ಆಗಿತ್ತು ಏನ್ ಕತ್ತೀಯೋ, ಈಗ ತಿನ್ನ ಭಾಗ್ಯ ನನ್ನ ಬಂದೈತಲ್ಲ. ಕರಿ ಹಂಗೇನೆ ಮಗ ಸೊಸೆನ್ ಕರಿ, ಕುಂತ್ಕೊಂಡ್ಲಿ ಅವ್ರು. ಅತ್ತೆ ನೀವು ಕುಂತ್ಕೊಳ್ಳಿ, ನಾನು ತಗೊಬಿಟ್ಟು ಬರ್ತೀನಿ. ಇರವ ಯಾವಾಗ ಕೆಲಸ ಮಾಡ್ತಾನೆ ಇರ್ತದೆ ಇದಂತೂ ಬಂದೇ ಇರು. ಪಾರ್ಲ ಮಗ ಕುಂತ್ಕ, ತಿನ್ನಿವಂತೆ ಬಾ, ಕುಂತ್ಕ ಬಾ, ಇಲ್ಲೇ ಏನಿಯ ಕಳಿ ಅಂದ್ರೆ ಬನ್ನಿ, ಕುಂತ್ಕ ಬನ್ನಿ. ಇರ್ಲಿ ಬಿಡಿ ಬಾಬಾ, ಇಲ್ಲೇ ಕುತ್ಕತೀನಿ, ಪರವಾಗಿಲ್ಲ. ಅಯ್ಯೋ ಹೋಗಿ ಹೇಳಿ ಅಂದ್ರೆ ಕುಂತ್ಕೊಳ್ಳಿ, ಏನಾಗಕ್ಕಿಲ್ಲ. ಅಯ್ಯೋ ಹೋಗಿ ಕುಂತ್ಕೊ ಹೋಗಿ. ಇಲ್ಲ ಬಿಡಿಯತ್ತೆ. ತಿನ್ನಿ ಬಿರಿಯಾನಿಯ. ನೋಡಿ ನಾಚಿಕೆ ಪಟ್ಕೋಬೇಡಿ, ನಾನೇನಿಯ ಮಾಡಿರೋದು ಸ್ಯಾನೆ ವರ್ಷಗಳಾದ್ಮೇಲೆ ಮಾಡಿವ್ನಿ. ಇನ್ನೂ ಬೇಕಾದ್ರೆ ಹಾಕಿಸ್ಕೊಂಡು ತಿನ್ಬೇಕು ನೀವು, ಸಂಕೋಚ ಹಿಂಕೋಚ ಪಟ್ಕೊಂಡು ಅಯ್ಯೋ ಹಂಗೆ ಹಿಂಗೆ ಅಂತ ಅನ್ಕೋಬೇಡಿ, ಸ್ಯಾನೆ ಏನಿಯ ಮಾಡಿದೀನಿ. ನೀವು ತಿನ್ನಿ, ನೀವು ಆರಾಮಾಗಿ ತಿನ್ಕೊಳ್ಳಿ. ಅಸೆ ನೀನು ಕುಂತ್ಕೊಳ್ಳಮ್ಮಿ, ನಾನು ಬಿಡಿಸ್ತೀನಿ ಎಲ್ರಿಗೂ. ನಿನ್ ಬಾ ಕುಂತ್ಕ ಬಾ. ಅತ್ತೆ ನಾನು ನೀನು ಆಮೇಲೆ ತಿನ್ನ ಸುಮ್ಕಿರಿ, ಇಬ್ರು ತಿನ್ನಾನೆ. ನಮ್ಮ ವಿಹಾನ್ ಬೇರೆ ಬರೋ ಟೈಮ್ ಆಯ್ತು, ಕರ್ಕೊಂಬಿಟ್ಟು ಬಂದು ನಿಧಾನಕ್ಕೆ ಆಮೇಕಿಂದ ತಿಂದ್ರೆ ಆಯ್ತು. ಅಯ್ಯೋ ಅವ್ನನ್ನ ಕರ್ಕೊಂಬಿಟ್ಟು ಬತ್ತಿದ್ದೆ ನಾನು, ಹೋಗ್ಬಿಟ್ಟು ನೀನು ನೋಡು ಹಿಂಗೇನೆ ಇದು ಮಾಡ್ಕೊಂಡಿರೋದು. ನಾನು ಹೆಂಗೋ ಕರ್ಕೊಂಬಿಟ್ಟು ಬತ್ತಿದ್ನಪ್ಪ. ಸುಮ್ಮನೆ ನೀವು ಕುಂತ್ಕೊಂಡು ತಿನ್ನೋದು ಬಿಟ್ಬಿಟ್ಟು ಎಷ್ಟು ಇದು ಮಾಡ್ತೀಗ ನೋಡು. ಏನಾಯ್ತದೆ, ರುಚಿ ನೋಡಬೇಕಿತ್ತು, ಎಂಥ ಸಂದಕ್ಕೆ ಮಾಡಿವ್ನಿ ಅಂತ ಹೇಳ್ಬಿಟ್ಟು. ಮೊದಲೆಲ್ಲ ಮಾಡ್ತಿದ್ದೆ ಜೋರಾಗೆ, ಇವಾಗ ಏನೇ ಮಾಡ್ತಿರ್ಲಿಲ್ಲ. ಅದಕ್ಕೆ ಇವಾಗ ಮಾಡಿವ್ನಿ, ನೀನು ತಿನ್ಬಾ, ಕುಂತ್ಕೊಂಡು ತಿನ್ಬಾ. ಈ ಸುಮ್ಕಿರಿ ಐತೆ, ನೀವು ಕೂತ್ಕೊ ಹೋಗ್ರಿ, ನಿಮಗೆಲ್ಲ ಬಡಿಸ್ಬಿಟ್ಟು ನಾನು ನಮ್ಮ ವಿಹಾನ ಕರ್ಕೊಂಬಿಟ್ಟು ಬಂದು ಆಮೇಕಿಂದ ತಿಂತೀನಿ. ಅಯ್ಯೋ ಇಬ್ರು ಹತ್ತ ಕುಂತ್ಕೊಂಡು ಜೊತೆಗೆ ತಿಂದ್ರೆ ಆಯ್ತಪ್ಪ. ಬಡ್ಸರೇನಂತೆ ಏನೋ, ನಮ್ಗೇನು ಬ್ಯಾರ ಮನೆಗೆ ಬಂದಿದ್ದೀವಿ, ನಾವು ಹೆಂಗೋ ಇದು ಮಾಡ್ಕೊಂತೀವಿ. ನೀವು ಬರ್ರಿ ಫಸ್ಟ್, ನೀವು ಕುಂತ್ಕೊಂಡು ತಿನ್ ಬರ್ರಿ ಇಬ್ರುನುವೆ. ಇಲ್ಲ ಉಣ್ಣಕ್ಕೆ ಕೂರ್ಸಿದ್ಮೇಲೆ ಒಬ್ರನ್ನ ಇರಬೇಕು, ನೀರು ಗೀರು ಏನಕ್ಕಾದ್ರೂ ತಿಂದು ಏಳಿ ಬೀಗ್ರೆ ಹೆಂಗೈತೆ ಅಂತ ಹೇಳ್ಬಿಟ್ಟು ಮೊದಲನೇ ಕಿತ ಮಾಡಿವ್ನಿ. ನೋಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು, ನಿಮ್ಮನ್ನ ಕರೆದು ನಾನು ಯಾವತ್ತೋ ಕರೆದು ಮಾಡಬೇಕಿತ್ತು. ನೋಡಿ ಮದುವೆ ಮಾಡ್ಕೊಂಡು ಈ ವರ್ಷ ಆದ್ಮೇಲೆ ಕರೆದು ಮಾಡ್ತಿದ್ದೀನಿ. ನಿಮಗೆ ಸಿಕ್ಕಿರೋ ಬೀಗ್ರು ಇಂಥವ್ರೇನೇನಿಯ ಡಬ್ಬ ಬೀಗ್ರು ಸಿಕ್ಬಿಟ್ಟಿದ್ದೀವಿ. ಅಯ್ಯೋ ಹಂಗ್ಯಾಕಂತೀರ ಬಂಗಾರಮ್ಮರೆ, ಎಲ್ಲ ಹಣೆ ಬರ್ಹುಗಳು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೀಮ್ ಸಂದಕ್ಕಿರಕ್ಕಿಲ್ವಲ್ಲ, ಗ್ರಾಚಾರ ಸಂದಕ್ಕಿಲ್ಲ ಅಂತಂದ್ರೆ ಹೆಂಗೋ ಆಯ್ತಾ ಇರ್ತದೆ. ಗ್ರಾಚಾರಕ್ಕೆ ಏನ್ ಮಾಡೋಕ್ಕಾಯ್ತದೆ ಹೇಳು. ಬಿಡಿ ಬಂಗಾರಮ್ಮರೆ, ಈಗಾದ್ರೂ ಎಲ್ಲ ಅರ್ಥ ಮಾಡ್ಕೊಂಡು ನಾವೆಲ್ಲ ಸಂದಕ್ಕಿದೀವಲ್ಲ ಅಷ್ಟೇನಿಯ ಸಾಕು. ಇನ್ನು ಮುಂದೆ ಕಿತ್ತಾಡ್ದಿದ್ದಂಗೆ ಏನು ಮಾಡ್ದಿದ್ದಂಗೆ ನಾವು ಹೆಂಗೋ ಸಂದಕ್ಕೆ ಹೊಂದ್ಕೊಂಡು ಹೋಗ್ಬಿಟ್ರೆ ನಮಗೆ ಇನ್ನೇನು ಬೇಕಾಯ್ತದೆ ಹೇಳು. ಹೆಂಗೋ ನಾವೆಲ್ಲ ಸಂದಕ್ಕಿದ್ರೆ ನನಗೆ ಅಷ್ಟೇನಿಯ ಬೇಕಿರೋದು. ನನ್ನ ಮಗಳು ಖುಷಿಯಾಗವಳೆ, ನೀವು ಸಂದಕ್ಕಿದ್ದೀರಾ, ನಮ್ಮ ಮಗಳಿಂದ ನಿಮ್ಗೆ ಒಳ್ಳೇದಾಗಬೇಕು, ನಿಮ್ಮಿಂದ ನಮ್ಮ ಮಗಳು ಒಳ್ಳೇದಾಗಬೇಕು, ಅಷ್ಟು ಸಾಕು ಅಷ್ಟೇನೇನೆ.
ಇಂಥ ಒಂದು ಟೇಮ್ ಬರ್ತದೆ ಹಿಂಗೆಲ್ಲ ನಾವು ಕುಂತ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಊರು ಬಿಟ್ಬಿಟ್ಟು ಹೋಗಿದ್ನಲ್ಲ ಅವಾಗಂತೂ ನಾನು ಕನ್ಸಾಗ ಅನ್ಕೊಂಡಿರಲಿಲ್ಲ. ಈಗಲೇ ಹೇಳ್ತೀನಿ ದೇವ್ರಣೆಗೂ ಇಂಥ ಒಂದು ಟೇಮ್ ಬರ್ತದೆ ಹಿಂಗೆ ನಮಗೆ. ಇನ್ನು ಅಷ್ಟೇನಪ್ಪ, ನನ್ನ ಸಂಸಾರದ ಕತೆ ಮುಗೀತು. ಎಷ್ಟೆಲ್ಲ ಮಾಡಿದೆ ಎಲ್ಲನೂ ಪೀಸ್ ಪೀಸ್ ಹೋಗ್ಬಿಟ್ಟು ಎಲ್ಲ ಮುಗ್ದೋಯ್ತು. ಇನ್ನು ಏನೂ ಉಳಿದಿಲ್ಲ ಇನ್ನು. ಅಷ್ಟೇ ಅಂತ ನಾನಂತೂ ಅಷ್ಟೇ ತಲೆಗೆ ಹಾಕೊಂಬಿಟ್ಟಿದೆ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು. ಇಷ್ಟಕ್ಕೆಲ್ಲ ಕಾರಣ ನನ್ನ ಸೊಸೆ. ಇವತ್ತು ಹೇಳ್ತೀನಿ ನಾನು, ನನ್ನ ಸೊಸೆಯಿಂದ ನೀನು ಇವತ್ತು ಇಷ್ಟೆಲ್ಲ ನಿಂತಿರೋದು ಮನೆ. ನನ್ನ ಸೊಸೆ ನಿಂತ್ಕೊಂಡು ಅವಳು ಬಿಟ್ಬಿಟ್ಟು ಹೊಂಟೋಗಿದ್ರೆ ಅವತ್ತಿಗೆ ಮುಗ್ದೋಗ್ಬಿಟ್ರದು. ನನ್ನ ಮಗ ಜಗಳ ಮಾಡ್ದ ಅಂತ ಹೇಳ್ಬಿಟ್ಟು ನನ್ನ ಸೊಸೆ ಬಿಟ್ಬಿಟ್ಟು ಉಗಿದ್ಬಿಟ್ಟು ಇವ್ನು ಸವಸೆ ಸಾಕು ಅಂತ ಬಿಟ್ಟೋಗಿದ್ರೆ ಎಲ್ಲ ಏನೇನೋ ಆಗೋಗ್ಬಿಟ್ರದು. ನಂಗೆ ಮಾಡಲಿಲ್ಲ ನನ್ನ ಸೊಸೆ. ಇದ್ಕೊಂಡು ಸಾಧಿಸಿ ಅದು ಇದು ಮಾಡಿ ಎಲ್ಲ ಒಳ್ಳೇದು ಮಾಡಿ ಟಾಂಗ್ ಕೊಡೋರಿಗೆ ಟಾಂಗ್ ಕೊಟ್ಟು ಬುದ್ಧಿ ಕಲ್ಸೋರಿಗೆ ಬುದ್ಧಿ ಕಲಿಸಿ ಯಪ್ಪ ಒಂದ ಎಳ್ಳ ನನ್ನ ಸೊಸೆ ಮಾಡಿದ್ದು. ಇವತ್ತು ನನ್ನ ಸೊಸೆಯಿಂದ ಇವತ್ತು ನಮ್ಮ ಜೀವನ ಹಿಂಗೈತೆ. ಓ ಸುಮ್ಕಿರ್ರಿ ಮಾವ, ನನ್ನ ಮೇಲೆ ನೀವು ಹೇಳ್ಬೇಡಿ. ಎಲ್ಲರೂ ಸೇರೇನೇನಿಯ ಚೆನ್ನಾಗಿರೋದಷ್ಟೇ, ನಾನು ಒಬ್ಳಿಂದ ಏನೂ ಇಲ್ಲ. ಇಲ್ಲ, ನಾನು ಇರೋದಿದ್ದಂಗೆ ಹೇಳ್ತೀನಿ. ಇವತ್ತು ನಮ್ಮ ಈ ಪರಿಸ್ಥಿತಿ ನನ್ನ ಸೊಸೆನೇ ಕಾರಣ. ಇವತ್ತು ನಾನು ಇಷ್ಟು ಖುಷಿಯಾಗಿದ್ದೀನಿ, ಇಷ್ಟು ಸಂತೋಷವಾಗಿದ್ದೀನಿ ಅಂದರೆ ಎಲ್ಲ ನಾನು ಸೊಸೆ ಮಾಡಿದ್ದೇನೆ. ನಿಜವಾಗೂ ನನ್ನ ಸೊಸೆನ ಇದಕ್ಕೂ ಮುಂಚೆ ಯಾಕಪ್ಪ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ಬಿಡ್ತದೆ ಒಂದೊಂದ್ಕಿತ. ಏನೋ ಈ ಮನೆ ಇವತ್ತು ಬೆಳಗ್ತಿರೋದು ನನ್ನ ಸೊಸೆಯಿಂದನೇ. ಬಿಗ್ರೆ ಎತ್ತು ತಾಯಿಗೆ ಇದಕ್ಕಿನ್ನೂ ಇನ್ನೇನು ಬೇಕು? ಮಗಳು ಒಳ್ಳೆ ಹೆಸರು ತಗೊಬಿಟ್ಟು ಬಂದು ಮಕ್ಕಳು ಒಳ್ಳೆ ಹೆಸರು ತಗೊಬಿಟ್ಟು ಬಂದವ್ರೆ ಅಂದರೆ ಇದಕ್ಕಿನ್ನೂ ಇನ್ನೇನು ಬೇಕು ಹೇಳಿ ನನಗೆ. ಇವತ್ತು ನನ್ನ ಜೀವನ ಸಾರ್ಥಕ ಆಗೋಯ್ತು ಬಿಡಿ. ನಿಜವಾಗೂ ಅತ್ತೆ ಬಾಯಿನಾಗೆ ಸೊಸೆ ಬಗ್ಗೆ ಮಾತುಗಳು ಬರೋದೇನೆಯಾ ದೊಡ್ಡ ವಿಷಯ. ಅಯ್ಯೋ ಎಲ್ಲಿ ಬರ್ತವೆ, ಅದೇ ಒಂದು ದೊಡ್ಡ ವಿಷಯ ಅಂತಂದ್ರೆ ನಿಮ್ಮ ಬಾಯಿಂದ ಇವತ್ತು ನನ್ನ ಮಗಳನ್ನ ಹೊಗಳ್ತಿದ್ದೀರಾ ಅಂದರೆ ನಾನು ಸಾರ್ಥಕ ಆಗೋಗ್ಬಿಡ್ತು ನಂಗಂತಂದ್ರೆ. ಎಷ್ಟು ಖುಷಿ ಆಯ್ತಾಯ್ತು ಅಂದರೆ ಇದಕ್ಕಿನ್ನೂ ಇನ್ನೇನು ಬೇಕು ಬೀಗ್ರೆ ನನಗೆ. ಹೊಗಳ ಅಂತದಲ್ಲ ಬೀಗ್ರೆ, ಇರೋದನ್ನ ಇದ್ದಂಗೆ ಹೇಳ್ತೀವಿ ಅಷ್ಟೇ ನೀನಿಯ. ಇರೋದನ್ನ ಇದ್ದಂಗೆ ಮಾಡ್ಕೊಂಡು ಇದು ಮಾಡ್ತಾ ಇದೀವಿ ಅಷ್ಟೇ. ನೀವು ತಿನ್ರಿ ನೀವು ನೋಡಿ ಸುಮ್ಮನೆ ಮಾತಾಡ್ಕೊಂಡು ಮುಂದ್ಕೊಬಿಟ್ರಿ. ಇನ್ನೂ ಒಳಗಡೆ ಐತೆ. ನೀರು ಗಿರೇನ ಬೇಕಾದ್ರೆ ಹೇಳಿ ತಗೊಂಬಿಟ್ಟು ಬಂದು ಕೊಡ್ತೀನಿ. ತಿನ್ರಿ. ಇಷ್ಟು ಮರ್ಯಾದೆ ಉಳಿಸಿ ಇಷ್ಟು ನನ್ನ ಹೆಸರು ಇಲ್ಲಿಗೆ ತಗೊಬಿಟ್ಟು ಬಂದಿದೆಯಲ್ಲ ಮಗಳೇ ಗೌರಿ, ಬಿಡವ ಸಾಕು. ಇನ್ನೇನು ಬೇಕು ಈ ಜೀವಕ್ಕೆ ಹೇಳು. ಪರವಾಗಿಲ್ಲಪ್ಪ. ನಾನಂತೂ ಮರ್ಯಾದೆ ಉಳ್ಸೋಕ್ಕೆ ಆಗಲಿಲ್ಲ ಅಂದ್ರೂ ಯಾವತ್ತೂ ಕಳೆಯ ಕೆಲಸ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಮದುವೆಗೆ ಮುಂಚೆನೇ ಮಗುವಾಗಿ ಏನೇನೋ ಆಗೋಗ್ಬಿಟ್ಟು ನಿಮ್ಮ ಮರ್ಯಾದೆನ ತುಂಬಾ ಕಳೆದುಬಿಟ್ಟೆ. ಅದು ಯಾವಾಗೂ ಮನ್ಸಕ್ಕೆ ಕೊರಗ್ತಾ ಇತ್ತು. ಅದಕ್ಕೋಸ್ಕರನೇ ಇಷ್ಟೆಲ್ಲನೂ ಮಾಡಿದ್ದು. ಇವತ್ತು ಎಲ್ಲರೂ ಖುಷಿಯಾಗಿ ಅವರೇ ಅಂತಂದರೆ ನಂಗೆ ಅದಕ್ಕಿನ್ನೂ ಖುಷಿ ಇನ್ನೇನು ಬೇಕು ಹೇಳ್ರಿ.